ನೀನೇನು ಯೋಚನೆ ಮಾಡಬೇಡ, ನಿನ್ ಜೊತೆ ನಾವು ಇರ್ತೀವಿ. ಸರಿ, ಆದ್ರೆ ನಾನೊಂದು 5 ನಿಮಿಷ ಹೊರಗಡೆ ಹೋಗಿ ಬರ್ಬೋದಾ? ಪೂಜೆ ನಡೆಯುವಾಗ ಯಾಕೆ ಆಚೆ ಹೋಗ್ಬೇಕು? ಪಾಪ ಆಗ್ಲಿಂದ ಅವಳು ಕಾಲ್ ಮಾಡ್ತಾನೆ ಇದ್ದಾಳೆ, ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಕಿಲ್ಲಮ್ಮ, ಬೇಕಿದ್ರೆ ನಾನೇ ಫೋನ್ ರಿಸೀವ್ ಮಾಡ್ತೀನಿ. ಏನು ತೊಂದರೆ ಇಲ್ಲ, ಹೋಗಿ ಬರ್ಲಿ ಬಿಡಿ. ಒಂದ್ ಹಂತದ ಪೂಜೆ ಮುಗಿದು ಹೋಗಿದೆ, ಅವಳು ಹೋಗಿ ಬರ್ಲಿ, ಆಮೇಲೆ ಮತ್ತೆ ಶುರು ಮಾಡೋಣ. ಅದು ಅಲ್ಲದೆ ಈಗಿನ ಕಾಲದ ಹುಡುಗರು ಇಷ್ಟೊತ್ತು ಕೂತ್ಕೊಂಡು ಪೂಜೆ ಮಾಡೋದೇ ಕಷ್ಟ. ಸರಿ, ಹೋಗ್ಬಿಟ್ಟ. ಅಜ್ಜಿ ಫೋನ್. ನಮ್ಮ ಅತ್ತೆನೇ ಹೇಳಾಯ್ತು, ನಿಂದೇನೋ? ಅವ್ರು ಕೊಟ್ರೆ ಅತ್ತೆ ಅಂತೀಯ, 3 ಕೊಟ್ರೆ ಸೊಸೆ ಆಗ್ತೀನಿ ಅಂತೀಯ. ನಾನು ಹಾಗೆ ಬಿಡಮ್ಮ. ನೀವು ತಂದುಕೊಟ್ಟ ಜಾತಕದ ಹೆಣ್ಣುಮಗುಗೆ ಸದ್ಯದಲ್ಲೇ ಒಂದು ದೊಡ್ಡ ಕಂಟಕ. ಜಾನಕಿ, ಯಾಕಮ್ಮ ಕರೆದೆ? ಅತ್ತೆ, ಸತ್ಯನ ಬೆಳಗ್ಗೆನೆ ಕರ್ಕೊಂಡು ಬರ್ಬೇಕಾಗಿತ್ತು. ನೋಡಿದ್ರೆ ಅವ್ರು ಬಂದ್ಬಿಟ್ಟಿದ್ದಾರೆ. ಹೇಗೆ ಕರ್ಕೊಂಡ್ ಬರೋಕ್ಕಾಗುತ್ತೆ ಅತ್ತೆ? ಅದು ನಿಜ ಅನ್ನು. ಅದಕ್ಕೆ ಹೋಗದೆ ಸುಮ್ಮನಾದೆ. ಆದರೆ ಆಗಿಂದ ಒಂದೊಂದು ಗಳಿಗೆನೂ ಸತ್ಯಂಗೆ ಕಂಟಕ ಇದೆ ಅನ್ನೋದೇ ನನ್ನ ತಲೆಯಲ್ಲಿ ಗುಯ್ಯಿ ಅಂತ ಇದೆ. ಮನ್ಸಿಗೆ ಸಮಾಧಾನನೇ ಇಲ್ಲ. ಅದಕ್ಕೆ ಅವಳನ್ನ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅವ್ರು ಇದಾರಲ್ಲ, ಅವ್ರಿಗೇನು ಹೇಳ್ತೀಯ? ಏನೋ ಒಂದು ಹೇಳೋಗ್ತೀನಿ ಅತ್ತೆ. ಯಾಕೋ ನನ್ನೆದೆ ಬಡ್ಕೊಳ್ತಾ ಇದೆ, ಮನ್ಸಿಗೂ ಸಮಾಧಾನ ಇಲ್ಲ. ಹೋಗಿ ಅವಳನ್ನ ನೋಡ್ಕೊಂಡು ಹಾಗೆ ಊಟನೂ ಕೊಟ್ಟು ಬರ್ತೀನಿ ಅತ್ತೆ. ಮತ್ತೆ ಅವಳನ್ನ ಮನೆ ಕರೆಯೋದು? ಕರಿತೀನಿ ಅತ್ತೆ. ಆದ್ರೆ ಇವ್ರು ಇಲ್ಲಿಂದ ಹೋಗೋವರೆಗೂ ಬೇರೆ ದಾರಿನೇ ಇಲ್ಲ. ಸರಿ ಸರಿ, ತಗೊಂಡೋಗು. ಎಲ್ಲೋ ಹೊರಟಂಗಿದೆ. ಅದು ಇಲ್ಲೇ ಹತ್ತಿರದಲ್ಲಿ ನಮಗೆ ಬೇಕಾದವರೊಬ್ರು ಇದ್ದಾರೆ. ಅವ್ರಿಗೆಲ್ಲ ಇದ್ರು ಸದ್ಯಕ್ಕೆ ಯಾರೂ ಇಲ್ಲ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಊಟ ಕೊಟ್ಟು ಕಳಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ, ಹೋಗಿ ಕೊಟ್ಟು ಬನ್ನಿ. ಸರಿ, ಬೇಗ ಬರ್ತೇನೆ. ಅಷ್ಟರಲ್ಲಿ ಅತ್ತೆ ಊಟ ಬಡಿಸ್ತಾರೆ. ಇಲ್ಲ ಜಾನಕಿ ಅವರೇ, ನಾವು ಊಟ ಮಾಡಲ್ಲ. ವ್ರತ ಮಾಡ್ತಿದೀವಲ್ಲ, ರಾತ್ರಿ ಮನೆಗೆ ಹೋದ್ಮೇಲೆ ನಮ್ಮ ಯಜಮಾನ್ರ ಕೈಯಿಂದಾನೇ ಊಟ ಮಾಡ್ತೀವಿ. ಆಹಾ, ಎಂತ ಒಳ್ಳೆ ಪದ್ಧತಿ ನೋಡಿ. ನಮ್ಮಲ್ಲಿ ಈ ಪದ್ಧತಿ ಇರ್ಲಿಲ್ಲಪ್ಪ. ಏನಿದ್ರು ಪೂಜೆ ಪುನಸ್ಕಾರ ಅಷ್ಟೇ. ಭಾಗ್ಯವಂತರು ನೀವು, ಕೇಳ್ಕೊಂಡ್ ಬಂದಿದ್ದೀರಾ. ಇದೆಲ್ಲ ನಾವು ರೂಢಿಸ್ಕೊಂಡು ಬಂದಿರೋದು. ಆದ್ರೆ ನಮ್ ಕಾರ್ತಿಕ್ ಊಟ ಮಾಡ್ಬೋದು ಅಲ್ವಾ ಅಕ್ಕ? ನಾನು ಬಡಿಸ್ತೇನೆ, ನೀನ್ ಹೋಗ್ಬಾ ಅಮ್ಮ. ಸರಿ ಅತ್ತೆ. ನಿನಗೇನ್ ತಲೆ ಕೆಟ್ಟಿದ್ಯಾ? ಬಿಸಿ ಇದೀನಿ ಅಂತ ಹೇಳಿದ್ರು ಯಾಕೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಕೊಡ್ತೀಯಾ? ನಾನ್ ಕಾಲ್ ಮಾಡಿದ್ರೆ ಟಾರ್ಚರ್ ಕೊಡ್ತೀನಿ ಅಂತಿದ್ಯಲ್ಲ ದೀಪಾ. ಮತ್ತಿನ್ನೇನು, ಬಿಸಿ ಇದೀನಿ ಅಂತ ಹೇಳ್ತಾನೆ, ಅರ್ಥ ಆಗಲ್ವಾ? ನನ್ಗೋಸ್ಕರ ವ್ರತ ಮಾಡ್ತಿದ್ಯಾ, ಆದ್ರೆ ನನ್ನೇ ಹಿಂಸೆ ಅನ್ನೋ ತರ ಮಾತಾಡ್ತಿದ್ಯಾ. ಇದು ತಪ್ಪಲ್ವಾ? ಹಾಗಂತ ಪೂಜೆ ಮಾಡ್ಬೇಕಾದ್ರೆ ತೊಂದರೆ ಕೊಡ್ತಾರಾ? ಅಲ್ಲ ದಿವ್ಯಾ, ಮನೇಲಿ ಇರೋರು ನೀವ್ 3 ಜನ. ಪೂಜೆ ನಡೆದ್ರೆ ಅದ್ರ ಪಾಡಕ್ ಅದ್ ನಡೆಯುತ್ತೆ. ನೀನ್ ಫ್ರೀ ಆದ್ರೆ ಪಿಕ್ ಮಾಡ್ತೀಯ ಅಂತ ನಾನು ಕಾಲ್ ಮಾಡಿದ್ದು. ಫ್ರೀ ಇಲ್ಲ ಅಂದ್ರೆ ನೀನ್ ಪಿಕ್ ಮಾಡಲ್ಲ.
ನಾನೇನು ಅನ್ಕೊಳಲ್ಲ, ಸಿಂಪಲ್ ದಿವ್ಯಾ. ಇಷ್ಟಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ನಾನು ಇದುವರೆಗೂ ಈ ತರ ತುಂಬಾ ಸರಿ ಮಾಡಿದೀನಲ್ವಾ? ಬಾಲ, ನಿನ್ಗೇನು ಅರ್ಥ ಆಗಲ್ಲ. ಅಲ್ಲಿ 3 ಜನ ಅಷ್ಟೇ ಅಲ್ಲ, ಇನ್ನು ಬೇರೆಯವರು ಇದ್ದಾರೆ. ಬೇರೆಯವರ? ನಿಮ್ ಮನೆಗೆ ಬೇರೆಯವ್ರು ಯಾರು ಬಂದಿದ್ದಾರೆ ದಿವ್ಯಾ? ನಿಮ್ ಸೊಸೆ ಮಾಡ್ಕೊಳಕ್ ಯಾರಾದ್ರೂ ಬಂದಿದಾರಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅಕ್ಕ ಪಕ್ಕದವ್ರು ಬಂದಿದ್ದಾರೆ, ಸುಮ್ನೆ ಅರ್ಥ ಮಾಡ್ಕೊಂಡೆ ಇರಿಟೇಟ್ ಮಾಡ್ತಿದ್ಯಾ. ಏನ್ ದಿವ್ಯಾ ನೀನು? ಅವ್ರು ಯಾರೋ ಬಂದ್ರು ಅಂತ ಪ್ರೀತಿಸೋ ಹುಡುಗನ್ನ ಅವಾಯ್ಡ್ ಮಾಡೋದಾ? ನಾನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇಮ್ಯಾಜಿನೇಷನ್? ನೀನ್ ಸಿನಿಮಾಗಳೆಲ್ಲ ನೋಡಿಲ್ವಾ? ಹೀರೋಯಿನ್ಗೆ ಮದ್ವೆ ಗೊತ್ತಾಗ್ಬಿಟ್ಟಿರುತ್ತೆ. ಆಗ ಹೀರೋ ಏನ್ ಮಾಡ್ತಾನೆ? ಮನೆಗೆ ಕದ್ದು ಬರ್ತಾನೆ. ಮದ್ವೆ ಗಂಡು ಮಾಡ್ಬೇಕಾಗಿರೋ ಶಾಸ್ತ್ರಗಳನ್ನೆಲ್ಲ ಇವನ ಇನ್ವಾಲ್ವ್ ಆಗ್ಬಿಟ್ಟು ಮಾಡ್ಬಿಡ್ತಾನೆ. ಆಗ ಹೀರೋಯಿನ್ಗೆ ಅವನ್ ಪ್ರೀತಿಸೋ ಹುಡುಗನೇ ಬಂದ ಅಂತ ಖುಷಿ ಆಗ್ಬಿಡುತ್ತೆ. ಯಾಕೆ ದಿವ್ಯಾ ಗಾಬರಿ ಆಗಿದ್ಯಾ? ನಾನ್ ಸಿನಿಮಾ ನಡೆಯೋದು ಹೇಳಿದ್ದು. ನಿನ್ನ ಹಿಂಗೆ ಬಿಟ್ರೆ ಬಾಯಿಗೆ ಬಂದಿದ್ ಮಾತಾಡ್ತಾನೆ ಇರ್ತೀಯ. ನೀನ್ ಹಾಗ್ ಮಾಡಕ್ಕಿದ್ ಸಿನಿಮಾನೂ ಅಲ್ಲ, ನೀನ್ ಹೀರೋನೂ ಅಲ್ಲ. ಆದ್ರೆ ನೀನ್ ನನ್ ಹೀರೋಯಿನ್ ದಿವ್ಯಾ. ಜಸ್ಟ್ ಸ್ಟಾಪ್ ಇಟ್ ಬಾಲ. ನೀನ್ ಇದೇ ತರ ಇರಿಟೇಟ್ ಮಾಡ್ತಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಏನೋ ಬ್ರೇಕಪ್ ಮಾಡ್ಕೋತೀಯಾ? ನಾನು ನಿನ್ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ 1000 ಕನ್ಸುಗಳು ಕಟ್ಕೊಂಡಿದ್ದೀನಿ. ನಮ್ ಮನೇಲಿ ನಮ್ ಸಂಬಂಧ ಒಪ್ಪದೇ ಇದ್ರು ದೊಡ್ಡಪ್ಪ ಕೊಡೋ 200 ಕೋಟಿ ಆಸ್ತಿಲಿ ನಿನ್ನ ರಾಣಿ ತರ ನೋಡ್ಕೋಬೇಕು ಅಂತ ಆಸೆಗಳು ಕಟ್ಕೊಂಡಿದ್ದೀನಿ. ನಾನಿದನ್ನೆಲ್ಲ ನನ್ ಪ್ರೀತಿಗೋಸ್ಕರ ನಿನ್ಗೋಸ್ಕರ ಮಾಡ್ತಿದ್ದೀನಿ. ಅಂತದ್ರಲ್ಲಿ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಬಾಲ ನಿನ್ನ ಮದ್ವೆ ಆಗೇ ಆಗ್ತಾನೆ. ಪ್ರಳಯ ಆದ್ರೂ ಈ ಭೂಮಿ ಬಿರುಗ್ ಬಿಟ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ. ಇವನ್ ಚಿಕ್ಕವನಿದ್ದಾಗ ನನ್ನನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದ ಅಮ್ಮ. ಈಗ್ಲೂ ಅಷ್ಟೇ ನನ್ನನ್ನು ತುಂಬಾ ಪ್ರೀತಿಸ್ತಾನೆ. ಇವನ್ ನನ್ನ ಹೆಗಲೆತ್ತರಕ್ಕೆ ಬರೋವರೆಗೂ ನಾನು ಇವನಿಗೆ ತುತ್ತು ಮಾಡಿ ಉಣಿಸಿದ್ದು. ಅದನ್ನೇ ತಾಯಿ ಪ್ರೀತಿ ಅನ್ನೋದು. ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ತಾಯಂದಿರಿಗೆ ಹಸಿವೆ ಆಗೋದಿಲ್ಲ ನೋಡಿ. ಅಯ್ಯೋ, ಕಾರ್ತಿಕ್ ಹಸ್ಕೊಂಡಿರಕ್ಕೆ ನಮ್ಮ ಅಕ್ಕ ಬಿಡೋದೇ ಇಲ್ಲ. ಮಕ್ಕಳಿಗೆ ತಿನ್ನಿಸ್ತಾರಲ್ಲ ಹಾಗೆ ತಿನ್ನಿಸ್ತಾಳೆ ಅಲ್ವೇನೋ? ಅಮ್ಮನ ಪ್ರೀತಿ ಇಷ್ಟು ಸಿಗುತ್ತೆ ಅಂದ್ರೆ ಅದು ಅದೃಷ್ಟನೇ. ಅಮ್ಮನ್ ಮಾತಲ್ಲಿ ಕೋಪ ಇತ್ತು, ಆದ್ರೆ ಮನ್ಸಲ್ಲಿ ಭಯ ಇತ್ತು. ನಾನ್ ದುಡುಕ್ಬಿಟ್ಟೆ ಅನ್ಸುತ್ತೆ. ನನ್ ಮೊಂಡು ಧೈರ್ಯದಿಂದ ನಮ್ಮ ಮನೆಯವ್ರಿಗೆ ಭಯ ಶುರು ಆಯ್ತೆ ಹೊರತು ಬೇರೆ ಇನ್ನೇನೂ ಆಗ್ಲಿಲ್ಲ. ರಾಮರಾಯರೇ, ಮದುವೆ ಕೆಲಸಗಳನ್ನ ಆದಷ್ಟು ಬೇಗ ಶುರು ಮಾಡಿ. ತಡ ಆಗೋದು ಬೇಡ. ಆಯ್ತು. ಮನೆಯಲ್ಲಿ ಉಳಿದ ಕೆಲಸಗಳೆಲ್ಲ ಸಾಂಗೋಪಾಂಗವಾಗಿ ನಡೀತಾ ಇದೆ ತಾನೆ? ಹೌದು ಗುರುಗಳೇ, ಎಲ್ಲ ಕೆಲಸಗಳು ಸರಿಯಾಗಿ ನಡೀತವೆ. ಮಂದರ ಪರ್ವತದಿಂದ ಸಮುದ್ರ ಮಥನ ಮಾಡಿದಾಗ ಬರೀ ಅಮೃತ ಮಾತ್ರ ಬರಲಿಲ್ಲ, ವಿಷಾನೂ ಬಂತು. ಆದರೆ ಗುರುಗಳೇ, ಇದನ್ನ ನನಗ್ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಬಹುದು. ಈಗಾಗಲೇ ನಿಮ್ಮ ಮನೆಯಲ್ಲಿ ವಿಷದ ಗಿಡ ಹೆಮ್ಮರವಾಗಿ ಬೆಳೆದಿದೆ. ಗುರುಗಳು ಯಾಕೆ ಹಾಗೆ ಹೇಳಿದ್ರು?
ಯಾರ ಬಗ್ಗೆ ಹೇಳಿದ್ರು? ನನ್ನ ಮನೆಯಲ್ಲಿ ವಿಷದ ಮರ ಬೆಳೆದು ನಿಂತಿದೆ ಅಂದ್ರೆ ಇದು ತಾತ್ಸಾರ ಮಾಡೋ ವಿಷಯ ಅಂತೂ ಅಲ್ವೇ ಅಲ್ಲ. ಯಾಕೆ ಇವಳು ತಂಗಿ ಆಗಿದೆ? ನಿನ್ನಿಂದ ಇವಳು ಜೀವನ ಹಾಳಾಗಬಾರ್ದು ಅಂತ ನನ್ನ ಎಷ್ಟು ದೂರ ಇಟ್ರು. ಸತ್ಯ, ಅಮ್ಮ, ಅಮ್ಮ, ನೀನ್ ನಿಜವಾಗ್ಲೂ ಬಂದಿದ್ಯಾ? ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಅಮ್ಮ, ನೀನ್ ನಿಜವಾಗ್ಲೂ ಬಂದಿದ್ಯಾ? ಮತ್ತೆ ಅಮ್ಮ ಬಂದಿದಾರೋ? ಕಾಕ್ರೋಚ್ ಅಮ್ಮ, ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಹೇಗಿದೆಯಾ ಸತ್ಯ? ಮನೆಯಿಂದ ಆಚೆ ಹೋಗು ಅಂತ ಹೇಳ್ಬಿಟ್ಟು ಇವಾಗ ಹೇಗಿದ್ಯಾ ಅಂತಂದ್ರೆ ಏನ್ ಹೇಳಕ್ಕಾಗುತ್ತೆ? ನಿಜ ಕಣ್ರ, ಮನೆ ಬಿಟ್ಟು ಹೋಗು ಅಂದವಳಿಗೆ ಹೇಗಿದೆಯಾ ಅಂತ ಕೇಳೋ ಹಕ್ಕಿರಲ್ಲ. ಯಾಕಮ್ಮ ಹಾಗಂತ್ಯ? ಈ ಜೀವಕ್ಕೆ ಜನ್ಮ ಕೊಟ್ಟವಳು ನೀನು. ಮನೆ ಅಲ್ಲ, ಈ ಪ್ರಪಂಚ ಬಿಟ್ಟು ಹೋಗು ಅನ್ನೋ ಹಕ್ಕು ನಿನಗಿದೆ ಅಮ್ಮ. ಸತ್ಯ, ಹಾಗೆಲ್ಲ ಮಾತಾಡ್ಬೇಡ್ವೆ. ಅಮ್ಮ, ನೀನ್ ಬಂದಿದ್ ಖುಷಿಲಿ ನಾನು ನಿನ್ ಕೂಡ್ಸೋದೆ ಮರ್ತ್ಬಿಟ್ಟೆ. ಕೊಡು ಅಮ್ಮ, ಬಾ ಅಮ್ಮ. ಅಮ್ಮ ಬಾ, ಕುತ್ಕೋ. ಹೋಗೋ, ಟೀ ತಗೊಂಬಾ.
ಅಮ್ಮ, ರಂಗಣ್ಣ ಸಖತ್ತಾಗಿ ಮಾಡ್ತಾರೆ. ರಂಗಣ್ಣ, ಇವತ್ ನಮ್ಮಮ್ಮ ಟೀ ಕುಡಿತಾ ಇದಾರೆ. ನಿಮ್ ಅಂಗಡಿ ಫುಲ್ ವ್ಯಾಪಾರ. ಕುಡಿಯಮ್ಮ. ಚೆನ್ನಾಗಿದೆ ಅಲ್ಲ? ಯಾಕಮ್ಮ? ಸತ್ಯ, ನನ್ನನ್ನು ಕ್ಷಮಿಸ್ತೇನೆ. ಅಮ್ಮ, ನೀನ್ ಹಾಗೆಲ್ಲ ಹೇಳ್ಬಾರ್ದು. ಕ್ಷಮಿಸೋ ಅಂತ ತಪ್ಪು ನಿನ್ನಿಂದ ಏನೂ ಆಗಿಲ್ಲ. ಒಬ್ಬ ಮಗಳ ಜೀವನಕ್ಕೋಸ್ಕರ ಇನ್ನೊಬ್ಬ ಮಗಳನ್ನ ದೂರ ಮಾಡ್ಕೊಳ್ಳೋ ಅಷ್ಟು ಮನ್ಸನ್ ಗಟ್ಟಿ ಮಾಡ್ಕೊಂಡಿದ್ಯಲ್ಲ, ಅದನ್ ತಪ್ಪು ಅನ್ನಲ್ಲಮ್ಮ, ತ್ಯಾಗ ಅಂತಾರೆ. ನೀನ್ ಹೇಳ್ದಾಗೆ ನಾನು ಹೇಗೋ ಬದುಕೊಳ್ತೀನಮ್ಮ. ಆದ್ರೆ ಅಕ್ಕನ್ ಮದ್ವೆ ನಮ್ ಜವಾಬ್ದಾರಿ. ಅದಕ್ ನೀನಾಗ್ಲಿ, ನಿನ್ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಮಾಡ್ಬೇಕಾಗಿತ್ತಮ್ಮ. ಆದ್ರೂ ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ ಕಣೆ. ನಾನು ಕೆಟ್ಟ ತಾಯಿ. ಅಮ್ಮ, ಪ್ರತಿ ಮಗು ಹುಟ್ಟೋವಾಗ್ಲೂ ತಾಯಿಗ್ ನೋವು ಕೊಟ್ಟೆ ಭೂಮಿಗೆ ಬರೋದು. ಅದಕ್ಕಿಂತ ದೊಡ್ಡ ನೋವು ಪ್ರಪಂಚದಲ್ಲೇ ಇಲ್ಲ ಅಂತಾರೆ. ಮಕ್ಳಿಗೋಸ್ಕರ ಆ ನೋವನ್ ತಡ್ಕೊಂಡು ನಗೋ ತಾಯಿ ಬೈದ್ರೆ ಅದೆಲ್ಲ ಒಂದ್ ದೊಡ್ಡ ನೋವೇನಮ್ಮ. ಏನೋ ಆ ಕ್ಷಣಕ್ಕೆ ನನ್ಗೂ ಪ್ರಪಂಚ ತಲೆ ಮೇಲೆ ಬಿದ್ದಾಗ ಅನ್ಸಿರ್ಬಹುದು. ಆದ್ರೆ ಈಗ ಆ ಪ್ರಪಂಚನೇ ನನ್ನ ಹತ್ರ ಬಂದಿದ್ಯಲ್ಲ, ಅದಕ್ಕಿಂತ ಖುಷಿ ಇನ್ನೇನ್ ಬೇಕಮ್ಮ. ದಿವ್ಯಾ ಅಕ್ಕನ ಮದ್ವೆಗೋಸ್ಕರ ನನ್ನ ಮನೆಯಿಂದ ಅಲ್ಲ, ಊರಿಂದ ಹೊರಗಿಟ್ರು ನನಗೆ ಬೇಜಾರಿಲ್ಲ. ಈ ಮದ್ವೆಗೆ ನನ್ನಿಂದ ಆಗೋ ಸಹಾಯ ಅದು ಒಂದೇ ತಾನೆ. ಸತ್ಯ, ಬೆಳಿತಿರೋ ಮರಕ್ಕೆ ಭೂಮಿ ತನ್ನ ಸಹಾಯ ಮಾಡ್ತಿಲ್ಲ ಅಂದ್ರೆ ಯಾರಾದ್ರೂ ಒಪ್ತಾರೇನೆ? ನಿನಗೆ ಗೊತ್ತಿಲ್ದೇನೆ ನಿಮ್ಮ ಅಕ್ಕನ ಮದ್ವೆಗೆ ನಿನ್ನಿಂದ ದೊಡ್ಡ ಸಹಾಯನೇ ಆಗ್ತಾ ಇದೆ ಕಣೆ. ಏನು ನನ್ನಿಂದನಾ? ಓ, ಆ ದುಡ್ಡಿನ ವಿಷಯನಾ? ನಿನ್ನ ಋಣಾನುಬಂಧದ ಹೆಸರಲ್ಲಿ ನಿಮ್ಮ ಅಕ್ಕನಿಗೆ ಸಂಬಂಧ ಕೂಡಿ ಬಂದಿರೋದು. ಹಾಗಂದ್ರೆ ಏನಮ್ಮ? ಬೀಗರು ಮನೆಯವರು ನಿಮ್ಮ ಅಕ್ಕನ ಒಪ್ಕೊಂಡಿರ್ಬೋದು ಕಣೆ. ಆದ್ರೆ ಆ ಹುಡುಗನ ಹೆಸರಿಗೆ ಕೂಡಿ ಬಂದಿರೋದು ನಿನ್ ಜಾತಕ.